ವೀಕ್ಷಕರೇ ನಮಸ್ಕಾರ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧಕ್ಕೆ 1 ತಿಂಗಳು ತುಂಬಿದೆ. ಈ ಸಂಘರ್ಷದ ಪರಿಣಾಮ ಈಗ ಏಷ್ಯಾ ಖಂಡದ ಸುತ್ತಮುತ್ತಲಿನ ಪ್ರದೇಶಕ್ಕೂ ಸಹ ದೊಡ್ಡ ಪ್ರಮಾಣದಲ್ಲಿ ತಟ್ಟಿದೆ. ಪ್ರಪಂಚದ 20% ತೈಲ ಸಾಗಾಣಿಕೆಯಾಗುವ ಪ್ರದೇಶವೇ ಈಗ ಸಂಪೂರ್ಣ ಸ್ತಬ್ಧವಾಗಿತ್ತು. ಪೆಟ್ರೋಲ್, ಡೀಸೆಲ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗತೊಡಗಿದೆ. ಹರ್ಮುಜ್ ಜಲಸಂಧಿ ಮೊದಲಿನಂತೆ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಲು ಜಗತ್ತಿನ ದೊಡ್ಡ ದೇಶಗಳು ಸಾಕಷ್ಟು ಪ್ರಯತ್ನ ಪಡ್ತಾ ಇವೆ. ಇದರ ನಡುವೆ ಆಘಾತಕಾರಿ ಸುದ್ದಿಯೊಂದು ಹೊರಬರ್ತಾ ಇದೆ. ಹರ್ಮುಜ್ನ ಜೊತೆಗೆ ಆ ಜಲಮಾರ್ಗಗಳು ಸಹ ಈಗ ಬಂದ್ ಆಗ್ಬಿಟ್ರೆ ಅಕ್ಷರಶಃ ಜಗತ್ತೇ ನಲುಗಿ ಹೋಗಲಿದೆ. ಪ್ರಪಂಚದ ಸಂಚಾರಕ್ಕೆ ಬ್ರೇಕ್ ಬೀಳಲಿದೆ. ಆ 2 ಜಲಸಂಧಿಗಳು ಏಕೆ ಬಂದ್ ಆಗುತ್ತೆ ಗೊತ್ತಾ? ಇಷ್ಟಕ್ಕೂ ಆ ಜಲಮಾರ್ಗದಿಂದ ಆಗ್ತಾ ಇರುವ ಉಪಕಾರವೇನು? ಈ ಮಾರ್ಗದ ಮೇಲೆ ಕಣ್ಣು ಬಿದ್ದಿರುವುದು ಯಾವ ರಾಕ್ಷಸರದು? ಎಲ್ಲವನ್ನು ವಿವರವಾಗಿ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸ್ಟೋರಿ ಇಷ್ಟವಾದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವುದನ್ನು ಮರಿಬೇಡಿ. ವೆಲ್ಕಮ್ ಟು ಮೋಜೋ 9. ನಾನು ಭರತ್ ಕೊಠಾರಿ. ಲೆಬನಾನ್ ದೇಶದ ಹೆಜ್ಬುಲ್ಲಾ ಮತ್ತು ಇರಾನ್ ದೇಶದ ಹೌತಿ ಎಂಬ ಇರಾನ್ ಬೆಂಬಲದ ಬಂಡುಕೋರ ಉಗ್ರರ ಪಡೆ ಈಗ ಯುದ್ಧದಲ್ಲಿ ಇರಾನ್ಗೆ ಸಂಪೂರ್ಣ ಬೆಂಬಲ ನೀಡಲು ಮುಂದಾಗ್ತಾ ಇದೆ. ನೇರವಾಗಿ ಯುದ್ಧಕ್ಕೆ ಧುಮುಕಿ ಇಸ್ರೇಲ್ ವಶಕ್ಕೆ ಪಡೆಯುವುದರ ಜೊತೆಗೆ ಸುತ್ತಮುತ್ತಲಿನ ಕೆಂಪು ಸಮುದ್ರದ ಮೇಲೆಯೂ ಕಂಟ್ರೋಲ್ ಸಾಧಿಸುವುದು ಈ ಉಗ್ರರ ಮಾಸ್ಟರ್ ಪ್ಲಾನ್. ಇದಕ್ಕಾಗಿ ಈಗಾಗಲೇ ಎಲ್ಲಾ ತಯಾರಿಯನ್ನ ಸಹ ಮಾಡಲಾಗಿದೆ. ಆತಂಕಕಾರಿ ಅಂದ್ರೆ ಲೆಬನಾನ್ ಮತ್ತು ಯಮನ್ನ ಈ ಉಗ್ರರು ರೆಡ್ ಸಿ ಅಂತಾನೆ ಕರೆಯಲಾಗುವ ಕೆಂಪು ಸಮುದ್ರದಲ್ಲಿ ವಾಣಿಜ್ಯ ಹಡಗುಗಳನ್ನು ನಿಯಂತ್ರಿಸಲು ಮುಂದಾಗ್ತಾರೆ ಎಂಬ ಗುಪ್ತಚರ ಮಾಹಿತಿ ಇಸ್ರೇಲ್ಗಿದೆ. ಈ ಭಾಗದಲ್ಲಿ ಬಾಬ್ ಅಲ್ ಮಂಡಬ್ ಎಂಬ ಜಲಸಂಧಿ ಹಾಗೂ ಸುಯೇಜ್ ಎಂಬ ಮಾನವ ನಿರ್ಮಿತ ಕಾಲುವೆ ಇದೆ. ಈ ಮಾರ್ಗದಲ್ಲಿ ವಿಶ್ವದ 50% ವ್ಯಾಪಾರ ಸಾಗಾಣಿಕೆ ನಡೆಯುತ್ತೆ. ಹೌದು, ಇದನ್ನ ನೀವು ನಂಬಲೇಬೇಕು. ಹಿಂದೊಮ್ಮೆ ಸುಯೇಜ್ ಕಾಲುವೆಯಲ್ಲಿ ಹಡಗೊಂದು ಸಿಕ್ಕಿ ಹಾಕಿಕೊಂಡ ಪರಿಣಾಮ ದಿನಗಟ್ಟಲೆ ಸುಯೇಜ್ ಕಾಲುವೆ ಬಂದಾಗಿತ್ತು. ಪರಿಣಾಮ ಟ್ರಿಲಿಯನ್ ಗಟ್ಟಲೆ ಹಣ ವಿಶ್ವದಾದ್ಯಂತ ನಷ್ಟವಾಗಿತ್ತು. ಹಾಗಿದ್ರೆ ಕೆಂಪು ಸಮುದ್ರ ಯಾಕೆ ಅಷ್ಟು ಮಹತ್ವ ಅನ್ನೋದನ್ನ ವಿವರಿಸ್ತೀವಿ ಕೇಳಿ. 2023ರಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆದ ಯುದ್ಧದ ಸಂದರ್ಭದಲ್ಲಿ ಯಮನ್ ದೇಶದ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ಕಾರಿಡಾರ್ ಅನ್ನು ಬಳಸಿ ವಾಣಿಜ್ಯ ಮತ್ತು ಸಾಗಾಣಿಕೆ ಹಡಗುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಕಳೆದ 2 ವರ್ಷದಲ್ಲಿ ಹೌತಿಗಳು 100ಕ್ಕೂ ಹೆಚ್ಚು ಹಡಗುಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದಾರೆ. ಇರಾನ್ ಯುದ್ಧದ ಮೊದಲು $1 ಕೋಟಿ ಮೌಲ್ಯದ ಸರಕುಗಳನ್ನ ಹೊತ್ತ ಹಡಗುಗಳು ಈ ಭಾಗದಲ್ಲಿ ಸಂಚರಿಸ್ತಾ ಇದ್ವು. ಆದರೆ ಈಗ ಅಲ್ ಮಂಡೆಬ್ ಜಲಸಂಧಿ ಹಾಗೂ ಸುಯೇಜ್ ಕಾಲುವೆ ಬ್ಲಾಕ್ ಆಗುವ ಆತಂಕ ಇರುವ ಹಿನ್ನೆಲೆ ಸಂಚಾರ ಕಡಿಮೆ ಆಗಿದೆ. ಇನ್ನು ಇದು ಮೆಡಿಟೇರಿಯನ್ ಸಮುದ್ರಕ್ಕೆ ತೈಲ, ಅನಿಲ ಮತ್ತು ವಿವಿಧ ಸರಕುಗಳನ್ನು ಸಾಗಿಸುವ ಹಡಗುಗಳಿಗೆ ನಿರ್ಣಾಯಕ ಜಲಮಾರ್ಗವಾಗಿದೆ. ಪ್ರತಿ ವರ್ಷ ಜಾಗತಿಕ ಕಡಲ ವ್ಯಾಪಾರದ ಸುಮಾರು 10% ಹಾಗೂ ಕಂಟೈನರ್ ಹಡಗು ಸಂಚಾರದ 40% ಈ ಕಾಲುವೆಯ ಮೂಲಕವೇ ನಡೆಯುತ್ತದೆ. ಒಂದು ವೇಳೆ ಹೌತಿ ಉಗ್ರರು ದಾಳಿಗೆ ತಪ್ಪಿಸಿಕೊಳ್ಳಲು ಹಡಗುಗಳು ಇಲ್ಲಿ ಬಾರದೇ ಇದ್ರೆ ಆಗ ಏಷ್ಯಾ ಮತ್ತು ಯುರೋಪ್ ನಡುವೆ ವ್ಯಾಪಾರವೇ ನಿಂತು ಹೋಗಿಬಿಡುತ್ತೆ. ಪರಿಣಾಮ ಉಭಯ ಖಂಡದಲ್ಲೂ ಹಾಹಾಕಾರ ಎದುರಾಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್, ಅನಿಲ ಮತ್ತು ಅಗತ್ಯ ವಸ್ತುಗಳ ಪೂರೈಕೆಯ ಸರಪಳಿಯೇ ಸಂಪೂರ್ಣ ನಾಶವಾಗಲಿದೆ. ಹಾಗಾದ್ರೆ ಈ ವ್ಯಾಪಾರಿ ಹಡಗುಗಳಿಗೆ ಇರುವ ಬೇರೆ ಮಾರ್ಗವಾದರೂ ಏನು? ಹೌತಿ ದಾಳಿಯನ್ನ ತಪ್ಪಿಸಿಕೊಳ್ಳಲು ಯುರೋಪ್ ಅಥವಾ ಏಷ್ಯಾದಿಂದ ಸಾಗುವ ಹಡಗುಗಳು ಕೆಂಪು ಸಮುದ್ರದ ಬದಲಾಗಿ ದಕ್ಷಿಣ ಆಫ್ರಿಕಾದ ತುದಿ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಹಾದು ಹೋಗಬಹುದು. ಉದಾಹರಣೆಗೆ ಮುಂಬೈನಿಂದ ಲಂಡನ್ಗೆ ಸರಕು ಸಾಗಾಣಿಕೆ ಮಾಡಬೇಕು ಅಂತಂದ್ರೆ ಕೆಂಪು ಸಮುದ್ರದ ಜಲಮಾರ್ಗ ಬಳಸಿದ್ರೆ ಕೇವಲ 11,600 ಕಿಲೋಮೀಟರ್ ಅಷ್ಟೇ. ಆದ್ರೆ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಸಾಗಬೇಕಾದ್ರೆ 19,800 ಕಿಲೋಮೀಟರ್ನಷ್ಟು ದೂರ ಹಡಗು ಸಾಗಬೇಕು. ಅಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 6,500 ಕಿಲೋಮೀಟರ್ ದೂರ ಹೆಚ್ಚುವರಿಯಾಗಿ ಹಡಗುಗಳು ಸಮುದ್ರದಲ್ಲಿ ಪ್ರಯಾಣ ಬೆಳೆಸಬೇಕು. ಇದರಿಂದಾಗಿ ಸಂಚಾರದ ಅವಧಿ ಹೆಚ್ಚಾಗಲಿದೆ. ಪರಿಣಾಮ ವೆಚ್ಚವೂ ಹೆಚ್ಚಾಗಲಿದೆ. ಉತ್ಪನ್ನಗಳ ದರ ಏರುತ್ತದೆ. ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಇರುವುದು ಅಥವಾ ಅನಿಲ, ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಭಾರೀ ಸಮಸ್ಯೆ ಎದುರಾಗಲಿದೆ. ಕಳೆದ ವಾರವಷ್ಟೇ ಹೌತಿ ಬಂಡುಕೋರರು ಇಸ್ರೇಲ್ ಮೇಲೆ ದಾಳಿ ನಡೆಸುವ ಎಚ್ಚರಿಕೆ ಮತ್ತೆ ನೀಡಿದ್ದಾರೆ. ಮತ್ತೆ ಕೆಂಪು ಸಮುದ್ರದಲ್ಲಿ ಕ್ಷಿಪಣಿಗಳ ಹಾರಾಟ ನಡೆಸಿದ್ರೆ ಹಾರ್ಮುಜ್ ಸೇರಿ ಜಗತ್ತಿನ 3 ಪ್ರಮುಖ ಜಲಮಾರ್ಗಗಳೇ ಸಂಪೂರ್ಣ ಬಂದ್ ಆಗಲಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಸದ್ಯ ಯಾವ ಮಗ್ಗಲಿಗೆ ತಿರುಗಲಿದೆಯೋ ತಿಳಿತಾ ಇಲ್ಲ.
ವಾರ್ ಸದ್ಯಕ್ಕಂತೂ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದರೆ ಸಂಚಾರದ ಏರುಪೇರು, ಸಾಗಾಣಿಕೆ ಏರುಪೇರು, ವ್ಯಾಪಾರದ ಏರುಪೇರು ಖಂಡಿತವಾಗಿಯೂ ಬಹುದೊಡ್ಡ ಆರ್ಥಿಕ ಸಂಕಷ್ಟವನ್ನು ಸೃಷ್ಟಿ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ಈಗ ಮತ್ತೆರಡು ಜಲಮಾರ್ಗಗಳಲ್ಲಿ ಆತಂಕದ ಕಾರ್ಮೋಡ ಸೃಷ್ಟಿಯಾಗಿದೆ. ಹೀಗಾಗಿ ಜಗತ್ತಿನ ಸಂಚಾರವೇ ಬಂದ್ ಆಗುತ್ತಾ ಎಂಬ ಭಯ ಶುರುವಾಗಿದೆ. ಎಂದೂ ಮುಗಿಯದ ಯುದ್ಧ ದಿನೇ ದಿನೇ ಸಂಬಂಧವೇ ಇಲ್ಲದ ಜನಸಾಮಾನ್ಯನಿಗೂ ಬಿಸಿ ಮುಟ್ಟಿಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದ ಸ್ಟೋರಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.